ಅವರ ಒಂದು ಪರಿಚಯ ಮಾಡುತ್ತೇನೆ. ನಾನು ತಿಮ್ಮಕ್ಕ. ನನ್ನನ್ನು ಭಾರತೀಯ ಪರಿಸರವಾದಿ ಎಂದು ಕರೀತಾರೆ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿದ್ದೆ. ನನ್ನ ತಂದೆ ಹೆಸರು ಚಿಕ್ಕರಂಗಯ್ಯ, ನನ್ನ ತಾಯಿ ಹೆಸರು ವಿಜಯಮ್ಮ. ನನಗೆ ಓದು ಬರಹ ಗೊತ್ತಿಲ್ಲ. ನನ್ನನ್ನು ಶಾಲೆಗೆ ಕಳಿಸೇ ಇಲ್ಲ. ನನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಕೊಟ್ರು. ನನ್ನ ಗಂಡನ ಹೆಸರು ಚಿಕ್ಕಯ್ಯ ಅಂತ. ನನಗೆ ಮದುವೆಯಾಗಿ ಎಷ್ಟೋ ವರ್ಷ ಆಯಿತು, ಮಕ್ಕಳೇ ಇಲ್ಲ. ಅವರು ನನ್ನ ನೋಡಿ ಆಡ್ಕೊಳ್ತಿದ್ರು. ಈ ಅಕ್ಕಪಕ್ಕನವರೆಲ್ಲ ನನ್ನ ಮನಸ್ಸಿಗೆ ತುಂಬಾ ನೋವು ಕೊಡ್ತಿದ್ರು. ಆಗ ನಾನು ದೂರ ಬದಿಯಲ್ಲಿ 384 ಆಲದ ಸಸಿಗಳನ್ನು ನೆಟ್ಟಿದ್ದೆ. ಅದೇ ನನ್ನ ಮಕ್ಕಳು ಎಂದು ಜೀವಿಸಿವೆ. ಅದನ್ನ ಕಡಿಬೇಡಪ್ಪ, ಕಡಿಬೇಡ್ರಿ, ಮರಗಳನ್ನ ಕಡಿಬೇಡ್ರಿ. ಕೈ ಮುಗಿತೀನಿ ಮಗ, ಕೈ ಮುಗಿತೀನಿ, ಮರಗಳನ್ನು ಕಡಿಬೇಡ್ರಿ. ಕಡಿದ್ರ ನಿಮಗೇನಲ್ಲ ಸುಖ? ಏನು ಕೊರೋನಾ ಅಂತ ಬಂತಲ್ಲಪ್ಪ, ಆಕ್ಸಿಜನ್ ಇಲ್ದೇನೆ ಎಷ್ಟೋ ಜನರು ಸತ್ತೋದ್ರು. ಅದಕ್ಕೇನಪ್ಪ ಮರ ಬೆಳೆಸ್ಬೇಕು. ಈ ಅಕ್ಕಪಕ್ಕ ಈ ಜನರಿಗೆ ಒಬ್ಬರಿಗೆ ಅಮ್ಮನೇ ಇಲ್ಲ, ಒಬ್ಬರಿಗೆ ಅಪ್ಪ ಅಮ್ಮನೇ ಇಲ್ಲ. ಅದಕ್ಕೇನಪ್ಪ ಮರ ಬೆಳೆಸ್ಬೇಕು. ಆಕ್ಸಿಜನ್ ಅನ್ನೋದು ಒಂದು ಗಾಳಿ. ಆ ಗಾಳಿ ದೇವರು ಉಚಿತವಾಗಿ ಕೊಟ್ಟಿರೋದಪ್ಪ. ನೀವ್ಯಾಕ್ರಪ್ಪ ದುಡ್ಡು ಕೊಟ್ಟಿಸ್ಕೊಳ್ತೀರಾ? ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಹೋಗಿ. ಮಕ್ಕಳೇ, ನೀವು ಗಿಡ ಮರಗಳನ್ನು ಬೆಳೆಸಿದ್ರೆ ತುಂಬಾ ಒಳ್ಳೆಯದು. ನೀವು ಬೆಳೆಸಿದ್ರೆ ತುಂಬಾ ಒಳ್ಳೆಯದು. ಆ ಸರ್ಕಾರದವರು ನಾನು ಕರೆದ್ಬಿಟ್ಟು ಏನೋ ಪ್ರಶಸ್ತಿ ಕೊಟ್ಟರು. ಇಷ್ಟುದ್ದದ ಯಾವುದೋ ಹೆಸರಿಟ್ಟಿದ್ರು. ಸಾಲು ಮರದ ತಿಮ್ಮಕ್ಕ ಅಂತ ಇಟ್ಟಿದ್ರು. ಯಾರೋ ಬಂದು ಕರೆದು ಏನೋ ಪ್ರಶಸ್ತಿ ಕೊಟ್ರಲ್ಲ. ರಾಷ್ಟ್ರೀಯ ಪ್ರೌಢ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಏನೋ ಬರಹ ಬರಲ್ಲ. ಧನ್ಯವಾದ.